ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಗಾಯಕ ಮ್ಯೂಸಿಕ್ ಮೈಲಾರಿ. ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ, ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಜಾನಪದ ಕಲಾವಿದ ಪ್ರಸುಪುರು. ನಾನು ಬಹಳ ಸಲ ಈ ಮಾತು ನನಗೆ ಹೇಳಬೇಕು ಅಂತ ಅನ್ಕೋತೀನಿ. ಅದ್ರ ನನಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗಾಯಕ ಕೃಷ್ಣ ಮಾತಾಡ್ತಾ ಇದ್ದೀನಿ. ವಿಡಿಯೋ ಮಾಡೋ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಡಿ ಶಾರ್ಟ್ ಫಿಲ್ಮ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಬೆಟ್ಟಿಂಗ್ ಆರ್ಬೇಡ ದೋಸ್ತ ಅಂತ ಹೇಳಿ ಒಂದು ಅದ್ಭುತವಂತ ಒಂದು ಶಾರ್ಟ್ ಫಿಲ್ಮ್ ಅನ್ನ ಮಾಡಿದ್ದಾರೆ. ಇದು ಎಲ್ಲರೂ ಕೂಡ ಒಂದು ಊರಿಂದ ಊರು ಬಿಟ್ಟು ಬಂದಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಬೆಟ್ಟಿಂಗ್ ಅಂತ ಹೇಳಿ ಅದರಲ್ಲಿ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಮಾಡಬಾರ್ದು ಅಂತ ಹೇಳಿ ಒಂದು ಅದ್ಭುತವಂತ ಸಮಾಜಕ್ಕೆ ಸಂದೇಶ ನೀಡುವಂತಹ ಒಂದು ವಿಡಿಯೋನ ನಮ್ಮ ಡಿ ಶಾರ್ಟ್ ಫಿಲ್ಮ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇದೆ. ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ಅದೇ ರೀತಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪಂಜಾಬ್ CSK ಮ್ಯಾಚ್ ಐತಿ ಆಡಮ್ಮ ಅಂದ್ರೆ ಯಾವ್ದ್ರ ಯಾವ್ದು ಗೆಲ್ಬೋದು? ಪಂಜಾಬ್ ಗೆಲ್ತ್ಲೇ ಆಡಮ್ಮ ಆಡಮ್ಮತ್ತೆ. ಇನ್ನ 1 ಓವರ್ ಐತಿ. 1 ಓವರ್ಗೆ ಎಷ್ಟು ಬೇಕ? 1 ಓವರಿಗೆ 10 ರನ್ ಹೊಡಿತಾರ್ಲಿ, ಹೆಂಗ್ ಹೊಡಿಯಲ್ಲ? 10 ರನ್ ಬೇಕಲ್ಲ? ಗೆತ್ತಲೆ ಅಣ್ಣನ ರೊಕ್ಕ ಹಾಕ್ಬಿಡು ವಾಪಸ್. ಏನಲ್ಲಿ ಬೆಟ್ಟಿಂಗ್ ಆಡೋದ್ರಿಂದ ಇಷ್ಟೊಂದು ಲಾಭ ಐತಲ್ಲ. ಮತ್ತೆ ಹಂಗ ಮತ್ತೆ ಬೆಟ್ಟಿಂಗ್ ಏನಲ್ಲಿ ಮೊದ್ಲನ ಸಿಗಬಾರ್ದಾಗಿತ್ತ ನನ್ನಂತ ದೋಸ್ತ ನನಗ. ಮೊದ್ಲೇದನ ಸಿಕ್ಕಿದ್ದೆ ಅಂದ್ರಲಿ ಏನ ಅದ ಕತೆನೆ ಬೇರೆ ಐತಿಲಿ. ಅದ ಇನ್ನ ಜಗ್ ಐತಿಲಿ ಬೆಟ್ಟಿಂಗ್ ಒಳಗ. ಹೌದಾ? ಅಲ್ಲೇ ರಮ್ಯ ಅಂತ ಆಡಿತ್ತು, ಅದನ್ನ ಆಡಮ್ಮ. ರಮ್ಯ ಆಡಮ್ಮ. ಹೇಳಿ ಇದೊಂದು ಹಾಕ್ಬಿಡ್ ರೊಕ್ಕನ. ಈಗ ನೆಕ್ಸ್ಟ್ ಆಡಮ್ಮ ಅಂತ ಅದನ್ನ. ಲೇ ಏನ್ ಲೇದ ಅವಾಗ ರಮ್ಯ ಅಂತಲ್ಲ ಅಲ್ಲಿ ಕುಂತಾಗ? ಊರ ಕಟ್ಟಿ ಮ್ಯಾಗ ಕುಂತ ಆಡ್ತಾರಲ್ಲ ಇಲ್ಲಿ ಎಸ್ಪೆಟ್ ಅದೇ ರಮ್ಯ. ಲೇ ನನಗ ಅದ್ರ ಬಗ್ಗೆ ಗೊತ್ತಿಲ್ಲ ಹೆಂಗಂತಂದ ಆಡೋದು. ತೋರ್ಸ್ಕೊಡ್ತಾ ಲೆಪ್ಪ. ಇದು ಅಲ್ಲ ರೊಕ್ಕ ಬರ್ತಾವಲ್ಲ ಆಡಿದ್ರದ್ರಾಗ. ಇದ್ರಾಗ ಆಡಂತೇಳಿ ರೊಕ್ಕ ಬರ್ತಾವ. ಹಾಕಮ್ಮ. ಹಾಕಿದ್ರ ಹಾಕ. ಲೇ ಏನ್ ಲೇ ರೊಕ್ಕ ಹೋದ್ವಲ್ಲ ಅದ್ರಾಗ? ಲೇ ಅದ್ರ ಗೆದ್ದೀವಿ ಇದ್ರ ಸೋಲ್ತೀವಿ, ಅದ್ರಾಗ ಏನ್ ಕಾಮನ್ ಲೇ ಆಟದಾಗ. ಲೇ ಇವಾಗ ನನ್ ತಾಕ 1 ರೂಪಾಯಿಲ್ಲ ಹೆಂಗ ಲೇ ಇವಾಗ ನಿನ್ ನಂಬಿಕಾಸದ್ರ ರೊಕ್ಕ ಹಾಕಿಟ್ಟಿವಿ. ಟೆನ್ಷನ್ ತಗೊಂಡ್ಬಿಡ, ಪರಿಚಯ ಇರ್ತದ್ರ ಸಾಲ ಮಾಡಿ ಮತ್ತೆ ಆಡಂತ. ಓ ಇಸ್ಕೊಂಬರಪ್ಪ. ನಮಸ್ಕಾರ. ನಮಸ್ಕಾರ. ಕೊಡು ಕೊಡು. ನಾ 10,000 ರೂಪಾಯಿ ಬೇಕಾಗಿತ್ತಣ್ಣ ಅರ್ಜೆಂಟ್. ಏನಕ್ಕೆ ಬೇಕಾಗಿತ್ತ? ಅಣ್ಣ ಇವನಿಗೆ ಕಟ್ಟಕ್ ಬೇಕಾಗಿತ್ತಣ್ಣ ಕಾಲೇಜ್ ಫೀಸ್. ಹೌದಾ? ಹೌದಣ್ಣ. ಏನ್ ಮಾಡಮ್ಮ? ಏನ್ ಮಾಡ್ತೀರಾ ಅಣ್ಣ ನಿಮ್ ತಕ್ಕ ಜಗ್ಗಿ ಸಲ ಸಾಣಿ ಅಣ್ಣ ಮಾಡಿದಿರ ಬಿಡಿ. ಇಂಟ್ರೆಸ್ಟ್ ಗೊತ್ತಲ್ಲ ಗೊತ್ತಣ್ಣ, ಯಾವ ರೀತಿ ಇರುತ್ತಂತ. ಗೊತ್ತಣ್ಣ ಇಂಟ್ರೆಸ್ಟ್. ಈಗ ದುಡ್ಡು ಯಾರಿಗ್ ಬೇಕು? ಇವನಿಗೆ ಬೇಕಣ್ಣ. ನನಗ್ ಬೇಕಣ್ಣ. ಏನಕ್ಕೆ ಎದಕ್ ಬೇಕು? ಅಣ್ಣ ಕಾಲೇಜ್ ಫೀಸ್ ಕಟ್ಟಕ್ ಬೇಕಾಗಿತ್ತು. ಕಾಲೇಜ್ ಫೀಸ್ ಕಟ್ತೀನಿ ಅಂತ ಹೇಳ್ತೀರಾ? ಫೈರ್ ಇಂಟ್ರೆಸ್ಟ್ ನಮ್ದು. ಕಟ್ತೀನಿ ಅಣ್ಣ, ಎಷ್ಟನ್ನ ಅಲ್ಲಿ ಕಟ್ತೀನಿ. ಕೊಡು. ಆಯ್ತಣ್ಣ, ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಆಯ್ತು. ಹಾ. ರೊಕ್ಕ ಬಂದವಲ್ಲ ಆಡಂತ ಅಲ್ಲಿ ಆಡಮ್ಮ. ಆಡಂತ ಅಲ್ಲಿ ಹೋಗ್ಬಿಟ್ಟು ಲೇಪ್ ಮತ್ತೆ ಏನಾರ ಮಾಡಿ ನೀನು. ಕಳೆ ಬರ್ತಾವ, ಹಂಗ್ಯಾಕ್ ಮಾಡ್ತೀವಿ? ಲೇ ಹೋಗ್ಬಿಟ್ಟು ರೊಕ್ಕ ಹೋಗ್ಬಿಟ್ಟು ಲೆಪ್ಪ. ಮತ್ತೆ ಸಾಲ ಮಾಡಿ ಸೋತ್ ಬಿಟ್ಟಿವಿ. ಮತ್ತೆ ಮನೆಗೆ ಕೇಳಿಲ್ಲ ರೊಕ್ಕ. ಮನೆ ಕೇಳಮ್ಮ. ಮತ್ತೆ ಕಾಲೇಜ್ ಫೀಸ್ ಕಟ್ಟೋದೈತೆ ಅಂತ ಕೇಳ. ಮತ್ತೆ ಹಲೋ ಹಲೋ, ಯವ್ವ ಹೇಳಪ್ಪ. ಕಾಲೇಜ್ ಫೀಸ್ ಕಟ್ಬೇಕಂತ. ಎಷ್ಟು ಕಟ್ಟಬೇಕು? ಒಂದ್ 50,000 ಬೇಕಾಗಿತ್ತ. 50,000? ಅರ್ಜೆಂಟಾಗಿ 50,000 ಕೊಡು ಅಂದ್ರ ಎಲ್ಲಿಂದ ಕೊಡೋದು ಇವಾಗ? ಹಾಕಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರಂತವ್ರು. ಆಯ್ತು ತಗೋ. ನೋಡ್ಬೇ ಯಾರ ತಕನ ಕೇಳಿ ಹಾಕ್ಸ. ಇಲ್ಲೇ ಎಲ್ಲಾರು ಇಸ್ಕೊಂಡು ಫೋನ್ ಪೇ ಮಾಡ್ತೀನಿ. ಸರಿ. ಮನೆ ಫೋನ್ ಹಚ್ಚಿದ ರೊಕ್ಕ ಹಾಕಿರೋದು ನೋಡಿ. ನೋಡ್ತಾಳೆ ಬಂದವ್ಲಿ ರೊಕ್ಕ. ಆಮೇಲೆ ಅವ್ರಿಗೆ ಸಾಲ ಮುಡ್ಸ್ಕೊಡಮ್ಮ ದೊಡ್ಡ ಕೇಶಿ ಆಡಗಾರ. ಇವೇನಲ್ಲಿ ರೊಕ್ಕ ಸುಟ್ಟು ಬಿಟ್ಟೆ ಅಲ್ಲ. ರೊಕ್ಕ ಓದುಲಿ ಅಪ್ಪ, ಏನ್ ಮಾಡಮ್ ಇವಾಗ? ಅದ್ರಲ್ಲಿ ಅವ್ರ ತಾಕ ನೋಡಿದ್ರ ಸಾಲ ಬಂದಿವಿ. ಅಲ್ಲಿ ಮನೆ ನೋಡಿದ್ರ ಕಾಲೇಜ್ ಫೀಸ್ ಕಟ್ತೀವಿ ಅಂತಂದ್ ರೊಕ್ಕ ಹಾಕ್ಸಿದೀವಿ. ನೀವ್ ನೋಡಿದ್ರ ರೊಕ್ಕ ಸುಟ್ಟಿದ್ರಿ. ಇವಾಗ ಕಾಲೇಜ್ ಫೀಸ್ ಹೆಂಗ್ ಕಟ್ಲಿ, ಅವ್ರಿಗೆ ಹೆಂಗ್ ಕೊಡ್ಲಿ ಅನ್ನೋ? ಗೆದ್ದಿದ್ರೆ ನೀ ಕೊಡ್ತಿದ್ದೇನ್ ರೊಕ್ಕ?
ಅದ್ರಲ್ಲಿ ಹೆಂಗ್ ಮಾಡಿದ್ರೆ ಹಂಗಲ್ಲಿ ನಾನು ಬೆಟ್ಟಿಂಗ್ ಅಂತಂದು ಇದ್ರಾಗ ಏನ್ ನನಗೆ ಐಡಿಯಾ ಇದ್ದಿಲ್ಲ. ಬೆಟ್ಟಿಂಗ್ ಅಂತಂದು ಕರ್ಕೊಂಬಂದ್ ನಾನು ಹಾಳು ಮಾಡಿಟ್ಟಿಲ್ಲ ನೀನು. ರೊಕ್ಕ ಆಡ್ತಂತ ಗೊತ್ತಿದ್ರು ನೀನ್ ಈ ಬುದ್ಧಿ ಎಲ್ಲಿ ಹೋಗಿತ್ತು? ಅಂದ್ರೆ ಹೆಂಗಲ್ಲಿ ರೊಕ್ಕ ಕೊಡೋ ನಾವು. ಏನ್ ಹೋಗಲಿ, ನೀನು ಬೇಡ, ನೀನ್ ಫೋನು ಬೇಡ, ನೀನ್ ಬೆಟ್ಟಿಂಗ್ ಬೇಡ, ಏನ್ ಬೇಡ. ಲೇ ನಾನು ರೊಕ್ಕ ಕೊಡಲಿ ನಾನು. ಹೋಗಲಿ. ಲೇ ಇಲ್ಲಿ ಬಾ ಇಲ್ಲಿ, ಲೇ ಇಲ್ಲಿ ಬಾ. ಯಾಕ್ಲೆ? ಇಲ್ಲಿ ಬಾ. ನನ್ ರೊಕ್ಕ ಇರುತ್ತೆ. ನನ್ ರೊಕ್ಕ ಕೊಡಿಲ್ಲ. ಹಂಗೆ ಬಿಡ್ಲೆ. ನನ್ ರೊಕ್ಕ ಕೊಡಲಿ. ಹಂಗೆ ಬಿಡ್ಲೆ. ನನ್ ರೊಕ್ಕ ಕೊಡಲಿ. ನಾನು ಬೆಟ್ಟಿಂಗ್ ಆಡಿ ನಾನು ಆಡಿ ತೋರಿಸಿ ನನ್ ರೊಕ್ಕ ನಾವು. ಹೋಗ್ಲಿ. ರೊಕ್ಕ ಕೊಡಲಿ. ಯಾಕ್ಲೆ? ಎದಕ್ಕಲ್ಲಿ ಅದಕ್ಕೆ ರೊಕ್ಕ ಕೊಡಲಿ ನಾನು. ರೊಕ್ಕ ಕೊಡಲ್ಲ, ಒಳ್ಳೆ ಏನ್ ಮಾಡ್ತೀಗ? ಅದು ಮೊನ್ನೆ ಅಮೌಂಟ್ ಕೊಟ್ಟಿದ್ದು, ಕಾಲೇಜ್ ಅಮೌಂಟ್ ಕೊಟ್ಟನ ಇಲ್ಲ, ಇನ್ನೂ ಬಂದಿಲ್ಲ. ಅದು ಅಮೌಂಟ್ ಬಂದಿಲ್ಲ, ಇದು ಬಡ್ಡಿನೂ ಬಂದಿಲ್ಲ, ಬಂದಿಲ್ಲ ಇನ್ನು. ನೋಡ್ತಾ ಇದೀನಿ, ಅವನು ಸಿಗ್ತಾ ಇಲ್ಲ, ಇಂಟ್ರೆಸ್ಟ್ ಆಗ್ತಾ ಇಲ್ಲ, ಏನು ಇಲ್ಲ, ಸಿಗ್ತಾ ಇಲ್ಲ. ಅವನು ಎಲ್ಲಿದಾನ ಏನು ಗೊತ್ತೇ ಆಗ್ತಾ ಇಲ್ಲ. ಅದಕ್ಕೆ ಅವನ್ನ ಎಲ್ಲೋದ್ರೂ ಸಿಕ್ಕರೆ ಹುಡ್ಕೊಂಬಂದು ಒದ್ರೆ ಗೊತ್ತಾಗುತ್ತೆ ಅವನಿಗೆ. ಅವ್ನಿಗೇನು ಹಾಕೋದು, ಅಲ್ಲಿ ಬರ್ತಾನ ತಾನೆ. ಹೌದಾ, ಬರ್ಲಿ ನನ್ನ ಮಗನಿಗೆ ಇದೆ ಇವತ್ತು. ಬಾರೋ ಮರಿ, ಇಲ್ಲಿ ಬಾಯ್ಲೆ ಬಾಯ್ಲೆ ಇಲ್ಲಿ ಬಾರೋ, ಸೈಡ್ ಹಾಕಿ ಗಾಡಿನಾ, ಬಾಯ್ಲೆ. ಇಸ್ಕೋಬೇಕಾದ್ರೆ ಇದ್ದ ಖುಷಿ, ಈಗ ಕೊಡ್ಬೇಕಾದ್ರೆ ಇಲ್ವಾ ನಿಂಗೆ ದುಡ್ಡು? ಇಲ್ಲ ಅಣ್ಣ, ಅವನು ಇಸ್ಕೊಡೋನು ಹುಡುಗ ಸಿಗ್ಲಿಲ್ಲ ಅಣ್ಣ. ಮುಂದೆ ಹೇಳ್ಬೇಡ ನನಗೆ, ನಿಂದ ಹೇಳು. ಇಸ್ಕೊಂಡಿದ್ದ್ಯಾರು, ಪರಿಚಯ ಇದ್ದಿದ್ದ್ಯಾರು? ನಾನೇ ಬಿಡೋಣ. ಬಂದ್ ಮಾತಾಡಿದ್ದ್ಯಾರು? ನಾನೇ. ಮತ್ತೆ ಅವ್ನು ಸಿಗ್ತಾ ಇಲ್ಲ ಅಣ್ಣ, ಕಾಲಿಗೆ ಸಿಗ್ತಾ ಇಲ್ಲ, ಮೆಸೇಜ್ ಏನ್ ಸಿಗ್ತಾ ಇಲ್ಲ. ಅವನು ಫೋನ್ ಮಾಡೋನಿಗೆ ಕರ್ಸು. ರಾಜು ಬೈ ಗೊತ್ತು ಅಣ್ಣ. ಯಾರು ರಾಜು ಬೈ? ಟೈಮು ಇವತ್ತು ಕರ್ಸ್ತೀನಿ ಅಣ್ಣ. ಟೈಮ್ ಬೇಕು. ಇಲ್ಲ ಅಣ್ಣ, ಫೋನ್ ಹಚ್ಚಕತ್ತೀನಿ. ನನ್ನ ಮಕ್ಕಳ ದುಡ್ಡು ಬೇಕಾದ್ರೆ ಅಣ್ಣ ಎಲ್ಲಿದ್ದೀರಾ, ಬೇಕು ದುಡ್ಡು ಬೇಕಂತ ನಿಮ್ಮಿಂದ ಬರ್ತಾರೆ. ಈಗ ನಾವು ನಿಮ್ಮಿಂದ ಬರ್ಬೇಕಾ? ಈಗ ಇಲ್ಲ ಅಣ್ಣ, ಫೋನ್ ಹಚ್ಚಕತ್ತೀನಿ. 5 ನಿಮಿಷ ಕರ್ಸು, 2 ನಿಮಿಷದಲ್ಲಿ ಇರ್ಬೇಕಿಲ್ಲಿ. ಇಲ್ಲ ರಾಜಣ್ಣ, ಸ್ವಲ್ಪ ಇಲ್ಲಿ ತಾಲೂಕು ಗ್ರೌಂಡ್ ತಗ ಬರ್ತಣ್ಣ, ಒಂದು ಪ್ರಾಬ್ಲಮ್ ಆಗ್ಬಿಡೈತೆ. ಆಯ್ತಣ್ಣ, ಸ್ವಲ್ಪ ಜಲ್ದಿ ಬಾ ಅಣ್ಣ. ಏನ್ ಪ್ರಾಬ್ಲಮ್ ಆಯ್ತಂದು? ಇಲ್ಲ ಅಣ್ಣ, ಪವನಿಗೆ ರೊಕ್ಕ ಕೊಟ್ಟಿದ್ದೆ 10,000 ರೂಪಾಯಿ ಸಾಲ ಮಾಡಿದ್ವಿ ಅಣ್ಣ, ಅದಕ್ಕೆ ಇರ್ಕೊಂಡು ನಾ ಏನ್ ಪ್ರಾಬ್ಲಮ್ ಆಯ್ತಣ್ಣ? ಅಮೌಂಟ್ ಇಸ್ಕೊಂಡಿದ್ದಪ್ಪ ಅವನು. 2 ತಿಂಗಳಾಯ್ತು ಇಸ್ಕೊಂಡು ಹೋಗಿ. ಏನಾದ್ರೂ ಅಮೌಂಟ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ. ಅಲ್ಲಲ್ಲಿ ನಾನು ಅದೇನಂತ ಒಂದ್ ಸ್ವಲ್ಪ ಕಬೂರ್ನೇ ಇಲ್ಲ. ಇಲ್ಲ ಅಣ್ಣ, ನಾನು ಕೇಳಕ್ ಬರ್ಲೇನ? ಇಲ್ಲ ಅಣ್ಣ, ಬಿಜಿ ಇದೆಯಲ್ಲೇನ, ಅದಕ್ಕೆ ಇಲ್ಲಿ ಸಾಲ ಮಾಡಿದ್ವಿ ಅಣ್ಣ. 3 ದಿನ ಟೈಮ್ ಕೊಟ್ಟ ಕರ್ಕೊಂಬರ್ಲಿಲ್ಲಪ್ಪ ಅಂತಂದ್ರೆ ಅವನು ಬಿಡಲ್ಲ, ನಿನ್ನೂ ಬಿಡಲ್ಲ, ಇವನು ಬಿಡಲ್ಲ. ಅದ್ ಸರಿ ಅಣ್ಣ. ಇಲ್ಲಾಂದ್ರೆ ಅವ್ನ ಮನೆಗೆ ಹೋಗಿ ಉಟ್ಕೊಂಡೋಗಿ ಓದ್ತೀನಿ. ಇಲ್ಲ ಅಣ್ಣ, ಹಂಗ್ ಮಾಡಕ್ ಹೋಗ್ಬೇಡ್ರಿ. ಪಾಪ ಅವರಮ್ಮ ಕೂಲಿ ಮಾಡಿ ಓದ್ಸಕ್ ಕೂಲಿ ಆದ್ರೂ ಮಾಡ್ಲಿ, ನಾಳೆ ಆದ್ರೂ ಮಾಡ್ಲಿ, ಸಂಬಂಧ ಇಲ್ಲ. ಇಸ್ಕೊಂಡಿರೋ ದುಡ್ಡು ಬೇಕು. ಕರ್ಕೊಂಡ್ ಬರ್ತೀನಿ ಅಣ್ಣ, ನಾ ಕರ್ಕೊಂಡ್ ಬರ್ತೀನಿ. ಆ ಜವಾಬ್ದಾರಿ ನನ್ ಬಿಡ್ರಿ, ಇವ್ನ್ ಬಿಟ್ಬಿಡ್ರಿ ಅಣ್ಣ. ಅವ್ನಿಗೆ ಹೇಳು, ಸರಿಯಾಗಿ ಹೇಳು ಅವನಿಗೆ. ಬಾ ಅತ್ತ ಏನ್ ಮಾಡ್ಕೊಳಕತ್ತಿ? ಸ್ವಲ್ಪ ಅದ್ರ ಬುದ್ಧಿ ಐತನ? ನೀನ್ ನಂಬ್ಕೊಂಡಿರೋ ತಂದೆ ತಾಯಿ ಗತಿ ಏನ? ಈ ತರ ಮಾಡ್ಕೊಂಡ್ರ ಅಲ್ಲಿ ಬರೋ ದಾರಿ ಕಾಯ್ತಾ ಇರೋ ನಮ್ ಗತಿ ಏನ? ದೋಸ್ತರಂದ್ರ ಸುಖದಾಗ ಅಷ್ಟೇ ಅಲ್ಲ, ಕಷ್ಟದಾಗ ಇರ್ತಾರ, ತಿಳ್ಕೊ. ಈ ತರ ಮಾಡ್ಕೊಂಡೆ ಅಂದ್ರ ನಿನ್ ತಂದೆ ತಾಯಿ ಏನ್ ಮಾಡ್ಬೇಕು? ಸ್ವಲ್ಪ ಅದ್ರ ಬುದ್ಧಿ ಐತೆನ? ನೋಡ್ ದೋಸ್ತ, ಇದೊಂದು ಬಿಟ್ರ ಇನ್ನೊಂದು ಲೈಫ್ ಐತಿ. ಏನ್ ಮಾಡಿದ್ರು ಮಾಡ್ಬೋದು. ಇದೊಂದೇ ಅಂತಲ್ಲ, ದೋಸ್ತ ಇರ್ತೀವಿ. ಬಾ ಬಾ. ಹಲೋ ಅಣ್ಣ, ಎಲ್ಲಿದ್ದೀರಣ್ಣ? ಹುಡುಗನ್ ಕರ್ಕೊಂಬರಕತ್ತಿದ್ದೆ. ಹೌದಾ ಅಣ್ಣ, ಸರಿ ತಗ ಬರ್ತೀನಿ. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ, ಬಾರಪ್ಪ. ಅಣ್ಣ ನೀನ್ ಹೇಳ್ದಂಗೆ ಹುಡುಗನ್ ಕರ್ಕೊಂಡ್ ಬಂದೆ. ದುಡ್ಡೆಲ್ಲ
ಏನೋ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅಡ್ಜಸ್ಟ್ ಆಗಿ. ಪ್ರಾಬ್ಲಮ್ ಇತ್ತು ಅಂತ ದುಡ್ಡು ಇಸ್ಕೊಂಡಿ, ಈಗ ದುಡ್ಡು ಕೊಡ್ಬೇಕಾದ್ರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗಿದೆನಾ? ಕೊಡ್ತೀನಿ ಅಣ್ಣ, ಈ ವಾರದಾಗ ಕೊಡ್ತೀನಿ. ಏನು ಕೊಡ್ತೀಯಾ? ಆ ಗೊತ್ತಾನೆ ನಮ್ಮ ಬಗ್ಗೆ ಏನಂತ? ಎತ್ತು ಗೋಣೆತ್ತು. ಅಣ್ಣ ಬಿಟ್ಬಿಟ್ರ ಅವ್ನು ಒಬ್ಬನ ಅಣ್ಣ ಹುಡುಗ. ಅಂದ್ರೆ ಕೊಟ್ಟಿರೋ ದುಡ್ಡು ಕೊಡ್ತೀವಿ ಅಣ್ಣ. ನೀವು ಎಷ್ಟು ದಿನ ಅಂತ ತಡಿಬೇಕು? ಟೈಮ್ ಒಂದ್ ಸ್ವಲ್ಪ ದಿನ ಟೈಮ್ ಕೊಡ್ರಣ, ಕೊಡ್ತೀವಿ ಅಣ್ಣ ಅಮೌಂಟ್. ಮಾತಾಡಲಿ ಅಣ್ಣ ನೋಡಣ್ಣ, ಹುಡುಗ ಸಣ್ಣ ಹುಡುಗ ಅಣ್ಣ, ಏನೋ ತಿಳಿದ ತಪ್ಪ ದುಡ್ಡು ಕೊಡ್ತೀವಿ ಅಣ್ಣ. ಯಾವಾಗ? ಸ್ವಲ್ಪ ದಿನ ಟೈಮ್ ಕೊಡ್ರಣ, ಕೊಡ್ತೀವಿ. ಅಲ್ಲ, ಬಿಡ್ಲೇಬೇಕು. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಹೇಳಿದೀನಿ ತಾನೆ. ಹಾ, ನೆಕ್ಸ್ಟ್ ಟೈಮ್ ರಿಟರ್ನ್ ಮಾಡ್ಲಿಲ್ಲಪ್ಪ ಅಂತ ಅಂದ್ರೆ ನೀನ್ ಇರೋ ಜಾಗಕ್ಕೆ ನಿನ್ ಮನೆ ಹತ್ರನೇ ಬಂದು ನೀನ್ ಎತ್ತಾಕೊಂಡ್ ಬರ್ತೀವಿ ನನ್ನ ಮಗನೇ. ಇದನ್ನ ತಿಳ್ಕೊ, ತಲೆಯಲ್ಲಿ ಇಟ್ಕೋ ಇದನ್ನ. ಇಲ್ಲ ಅಣ್ಣ, ಹಂಗೆ ಮಾಡ್ಬೇಡಣ. ಅಮೌಂಟ್ ಕೊಡ್ತೀವಣ್ಣ, ಸ್ವಲ್ಪ ದಿನ ಟೈಮ್ ಕೊಡ್ರಣ. ಏನೋ ತಿಳಿದ ತಪ್ಪು ಮಾಡ್ಬಿಟ್ಟಣ್ಣ. ತಡಿ ಅಂದ್ರೆ ಇನ್ನು ಎಷ್ಟು ತಡಿಬೇಕು? ಇನ್ನು ಇಲ್ಲಣ್ಣ, ಅಡ್ಜಸ್ಟ್ ಮಾಡಿ ಕೊಡ್ತೀನಣ್ಣ, ನಾನೇ ಕೊಡ್ತೀನಿ. ಅವ್ರ ಅಪ್ಪಾರವ್ವ ರೈತರದಾರಣ್ಣ, ಹೊಲ್ದಾಗ ಕೆಲಸ ಮಾಡ್ತಾರಣ್ಣ. ಮಳೆ ಬರೋ ಸಲುವಾಗಿ ಬೆಳೆ ಎಲ್ಲ ಬತ್ತು ಹೋಯ್ತಣ್ಣ. ಬೇರೆ ಹೊಲ್ದಾಗ ಕೆಲಸ ಮಾಡಿ ದುಡ್ದು ಇವ್ನು ಸಾಕಾಕತ್ತಾರ. ಇನ್ನೂ ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟಾಗ ಅಡ್ಜಸ್ಟ್ ಮಾಡಿ ಕೊಡ್ತೀವಣ್ಣ. ಇನ್ನೂ ಒಂದು ವಾರದಲ್ಲಿ ಏನಾದರೂ ದುಡ್ಡು ಕೊಡ್ಲಿಲ್ಲಪ್ಪ ಅಂತಂದ್ರೆ ಅವ್ನು ಇರೋ ಜಾಗಕ್ಕೆ ಅವ್ನ ಮನೆಗೆ ಹೋಗ್ಕೊಂಡು ಅವ್ರ ಮನೆಯವ್ರನ್ನೆಲ್ಲರನ್ನು ಹೊಡೆದು ಇವನು ಹೊಡೆದು ಕರ್ಕೊಂಡು ದುಡ್ಡು ಇಸ್ಕೊಂಡ್ ಬರ್ತೀನಿ. ಇಲ್ಲಣ್ಣ, ಹಂಗೆ ಮಾಡ್ಬೇಡಣ. ಅವ್ರ ಅಪ್ಪಾರವ್ವ ದುಡ್ಡು ಕಲ್ಸ್ಕೊಟ್ಕೊಂಡ ಇವ್ನು ಏನೋ ತಿಳಿದ ತಪ್ಪು ಮಾಡ್ಬಿಟ್ಟಣ. ಇದೊಂದು ಸತಿ ಕ್ಷಮಿಸ್ಬಿಡಣ, ದೊಡ್ಡ ಮನ್ಸು ಮಾಡಿ. ಇನ್ನೂ ಒಂದು ವಾರ ಟೈಮ್, ಅದ್ರ ಮೇಲೆ ಒಂದಿನ ಆದ್ರೂ ನೀನು ಇರೋ ಜಾಗಕ್ಕೆ ಬರ್ತೀನಿ. ಇಲ್ಲಣ್ಣ, ಇವನು ದುಡ್ಡು ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತೀನಿ. ಒಂದು ದೋಸ್ತ ನಾನು ಕೊಡ್ತೀನಿ. ಇಲ್ಲಿ ಹೇಳ್ದಂಗೆ ನೀನು ಕರ್ಕೊಂಬಂದಿನ ನಾನು ಕೊಡ್ತೀನಿ ತಗೊಂಡು. ಇನ್ನೊಂದು ವಾರ ಟೈಮ್ ಕೊಡೋಣ ಸರ್. ಇದೇ ಲಾಸ್ಟ್ ಇದು. ಸರಿ, ಈಗ ಬಿಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ದುಡ್ಡು ಬೇಕಷ್ಟೇ. ನನ್ನ ಮಕ್ಕಳು ದುಡ್ಡು ಇಸ್ಕೋಬೇಕಾದ್ರೆ ನಮ್ಮ ಹತ್ರ ಬರ್ತಾರೆ. ಆ ಪ್ರಾಬ್ಲಮ್ ಐತೆ, ಈ ಪ್ರಾಬ್ಲಮ್ ಐತೆ ಅಂತೇಳಿ ಸುಮ್ಮನೆ ಒದೆ ತಿಂದು ಹೋಗ್ಬಿಟ್ರು ಬೋಳೆ ಮಕ್ಕಳು. ಹಲೋ, ಪವನ್ ಅವ್ರೇನ್ರಿ? ಹೌದು, ನೀವ್ಯಾರು? ನಾವು ನಿಮ್ಮ ಕಾಲೇಜಿಂದ ಮಾತಾಡೋದು. ಹೇಳ್ರಿ ಮೇಡಮ್. ನಿಮ್ಮ ಕಾಲೇಜ್ ಅಡ್ಮಿಷನ್ ಫೀಸ್ ಇನ್ನೂ ಪೆಂಡಿಂಗ್ ಐತಲ್ಲ? ಹೌದ್ರಿ, ಕಟ್ತೀವಿ ರೀ. ಇನ್ನು 3 ದಿನದೊಳಗೆ ಕಟ್ಟಿಲ್ಲ ಅಂದ್ರೆ ನಿಮ್ದು ಅಡ್ಮಿಷನ್ ಕ್ಯಾನ್ಸಲ್ ಆಕೈತೆ ನೋಡ್ರಿ. ಹಂಗೆ ಮಾಡಬೇಡ್ರಿ, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ, ಕಟ್ತೀವಿ. ಇಲ್ಲಪ್ಪ, ನಮ್ಮ ಕೈ ಒಳಗೆ ಅದು ಏನಿಲ್ಲ. ಎಲ್ಲ ಆನ್ಲೈನ್ ಪೇಮೆಂಟ್ ಇರೋದ್ರಿಂದ ಬೇಗ ಪೇಮೆಂಟ್ ಮಾಡ್ಬೇಕಾಕೈತಿ. ಇನ್ನು 3 ದಿನದೊಳಗೆ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಕೈತೆ ನೋಡ್ರಿ. ಮುಂದೆ ಏನಾದರೂ ಪ್ರಾಬ್ಲಮ್ ಆದ್ರೆ ನೀವೇ ನೋಡ್ಕೊಳ್ಬೇಕಾಗತ್ತೆ. ಆಯ್ತು ರೀ ಮೇಡಮ್, ಕಟ್ತೀವಿ. ಇನ್ನೂ ಒಂದು ವಾರ ಟೈಮ್, ಅದ್ರ ಮೇಲೆ ಒಂದಿನ ಆದ್ರೂ ನೀನು ಇರೋ ಜಾಗಕ್ಕೆ ಬರ್ತೀನಿ. ಇನ್ನು 3 ದಿನದೊಳಗೆ ಕಟ್ಟಿಲ್ಲ ಅಂದ್ರೆ ನಿಮ್ದು ಅಡ್ಮಿಷನ್ ಕ್ಯಾನ್ಸಲ್ ಆಕೈತೆ ನೋಡ್ರಿ. ಇನ್ನೂ ಒಂದು ವಾರದಲ್ಲಿ ಕೊಡ್ಲಿಲ್ಲಪ್ಪ ಅಂತಂದ್ರೆ ಅವ್ನು ಇರೋ ಜಾಗಕ್ಕೆ ಮನೆಗೆ ಹೋಗ್ಕೊಂಡು ಅವ್ರ ಮನೆಯವ್ರನ್ನೆಲ್ಲರನ್ನು ಹೊಡೆದು ಇವನು ಹೊಡೆದು ಕರ್ಕೊಂಡು ದುಡ್ಡು ಇಸ್ಕೊಂಡ್ ಬರ್ತೀನಿ. ಊರು ಬಿಟ್ಟು ಊರಿಗೆ ಓದಕ್ಕಂತ ಬಂದೆ, ಓದಲಿಲ್ಲ ಚೆನ್ನಾಗಿ. ಅಪ್ಪ ಅಮ್ಮ ದುಡ್ಡು ಹಾಕಿದ್ರು ನನ್ನ ಮಗ ಚೆನ್ನಾಗಿ ಓದ್ಲಿ ಅಂತ ಹೇಳ್ಬಿಟ್ಟು ಆ ಬೆಟ್ಟಿಂಗು ಈ ಬೆಟ್ಟಿಂಗು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡನ್ನ ಸೋತೋದೆ. ಆಮೇಲೆ ಅವ್ರ ಹತ್ರ ದುಡ್ಡನ್ನು ಇಸ್ಕೊಂಡು ಅದನ್ನು ಕೂಡ ಸೋತೋದೆ. ಈ ಹಾಳಾದ ಜೀವ ಬದುಕಾದ್ರೂ ಏನು ಮಾಡಬೇಕು? ಯಪ್ಪ ಯವ್ವ, ನಿಮ್ಮಂಥ ತಂದೆ ತಾಯಿನ ಪಡೆಯಾಕ ನಾ ಭಾಳ ಪುಣ್ಯ ಮಾಡಿರಬೇಕು. ನೀವು ಕಷ್ಟಪಟ್ಟು ನನ್ನ ಸಂತೋಷದಿಂದ ಸಾಕಿದ್ರಿ. ಆದರೆ ನಾನು ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಆಡಿ ಸೋತು ದೊಡ್ಡ ಸಾಲಗಾರನಾಗೀನಿ. ಮಗ ಆದವನು ಮನೆಗೆ ಆಸರೆ ಆಗಬೇಕೇ ಹೊರತು ಬೇಸರ ಆಗಬಾರ್ದು. ಮುಂದೆ ಏನಾದರೂ ಇನ್ನೊಂದು ಜನ್ಮ ಅಂತಿದ್ರೆ ನಿಮ್ಮ ಕಾಲಾಗಿನ ಚಪ್ಪಲಿಯಾಗಿ ಹುಟ್ಟಿ ಮತ್ತೆ ನಿಮ್ಮ ಋಣ ಮುಟ್ಟಿಸ್ತೀನಿ. ಇವಾಗ ನಾನು ನಿಮ್ಮನ್ನು ಬಿಟ್ಟು ದೂರ ಹೊಂಟೀನಿ. ಯಪ್ಪ ಯವ್ವ, ನನ್ನನ್ನು ಕ್ಷಮಿಸಿ. ಹಾಯ್, ಹಲೋ, ನಮಸ್ಕಾರ. ಏನಪ್ಪ ಅಂತಂದ್ರೆ ಈಗ ತಾನೇ ನೋಡಿದರೆ ವಿಡಿಯೋ ಬೆಟ್ಟಿಂಗ್ ಆಡಬೇಡ ದೋಸ್ತ ಅಂತ ಒಂದು ಒಳ್ಳೆಯ ವಿಡಿಯೋನು ಮಾಡಿದ್ದು ಈಗ ತಾನೇ ನೋಡಿದ್ದೀರಿ. ಈ ವಿಷಯ ಬಗ್ಗೆ ಕುರಿತು ಏನಪ್ಪ ಅಂತಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಬೇರೆ ಊರಲ್ಲಿ ಮಕ್ಕಳು ಓದಲಿ ಅಂತಂತಂದು ಕಳಿಸ್ಕೊಟ್ಟಿರ್ತೀರ. ಆ ಒಂದು ಭವಿಷ್ಯಕ್ಕಾಗಿ ನೀವು ನಿರೀಕ್ಷೆ ಇಟ್ಕೊಂಡು ಕೆಲವೊಂದು ದುಡ್ಡು ಹಾಕ್ತಾ ಇರ್ತೀರ. ಮತ್ತು ಹಂಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಸುಮಾರು ಕನಸುಗಳನ್ನು ಕಟ್ಟಿಕೊಂಡಿರ್ತೀರ.
ಈ ಕನಸುಗಳನ್ನು ಕಟ್ಟಿಕೊಂಡು ನೀವು ಮಕ್ಕಳು ಏನೋ ಒಂದು ಆಗಿ ಬರ್ತಾನೆ ಅಂತಂದು ನೀವು ತುಂಬ ನಿರೀಕ್ಷೆ ಇಟ್ಕೊಂಡಿರ್ತೀರ. ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಕೆಟ್ಟ ಫ್ರೆಂಡ್ಸ್ ಇರ್ತಾರೆ. ನಿಮ್ಮ ಸ್ವಂತ ಬುದ್ಧಿಯಿಂದ, ನಿಮ್ಮ ಸ್ವಂತ ಆಲೋಚನೆಯಿಂದ ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡಿ, ಮತ್ತು ಯಾವುದೇ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನು ಯಾವುದೇ ರೀತಿಯಿಂದ ಆನ್ಲೈನ್ ಆಗಿರ್ಬೋದು, ಲೈವ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಕೆಟ್ಟ ದುರ್ಚಟಗಳನ್ನು ಕಲಿಬೇಡೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.